ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳ ಸಂಘದಲ್ಲಿ ಬ್ರಹ್ಮಾಂಡ ಮೋಸ, ಬ್ರಹ್ಮಾಂಡ ದಗಲ್ಬಾಜಿ ದಂಧೆ ಅಂದರೆ ಅತೀ ದೊಡ್ಡದಂತಹ ದಂಧೆ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಎಸ್ ಕೆ ಆರ್ ಡಿ ಪಿ ಸಂಸ್ಥೆ ಹೇಗೆಲ್ಲ ಜನಗಳಿಗೆ ಮಕ್ಮಲ್ ಟೋಪಿ ಆಗುತ್ತೆ ಎಂಬುದರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾವು ಹೇಳ್ತಾನೆ ಇದ್ದೀವಿ, ನೀವು ಕೇಳ್ತಾನೆ ಇದ್ದೀರಿ. ಈ ಕೇಳಿಸ್ಕೊಂಬೋದು, ಆಮೇಲೆ ಮತ್ತೆ ಹೋಗಿ ಕಟ್ತಕ್ಕಂಥದ್ದು ಮತ್ತೊಂದು ಮಾಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಕೆಲವೊಬ್ಬರು ಬಿಟ್ಟಿದ್ದೀರಿ, ಕೆಲವೊಬ್ಬರು ಕಟ್ತಾ ಇದ್ದೀರಿ. ನೋಡಿ, 5,60,000 ಚಿಲ್ಲರ ಸದಸ್ಯರಿರ್ತಕ್ಕಂಥ ಈ ಎಸ್ ಕೆ ಆರ್ ಡಿ ಪಿ ಸಂಸ್ಥೆ ನಿಮಗೆಲ್ಲ ಮಕ್ಮಲ್ ಟೋಪಿ ಹಾಕ್ಕೊಂಡು ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಬಿಟ್ಟಿದ್ದಾರೆ. ಅವರಿಗೆಲ್ಲ ಪೋಷಣೆ ಮಾಡಬೇಕಲ್ಲ, ಅವ್ರ ಕೈಲಿ ಆಗ್ತಾಯಿಲ್ಲ. ಅದಕ್ಕೆ ಅಕ್ರಮ ಬಡ್ಡಿ ದಂಧೆ ಮಾಡ್ತಾಯಿದ್ದಾರೆ. ಬ್ಯಾಂಕಲ್ಲಿ 8% 5 ಆ ಥರ ಬಡ್ಡಿ ಬರ್ತಕ್ಕಂಥದ್ದು. ಬ್ಯಾಂಕಲ್ಲಿ ಹೋಗಿ 8% ಚಿಲ್ಲರ ಬಡ್ಡಿ ತಗೊಂಬರ್ತಕ್ಕಂಥದ್ದು. 5 ಏನಿರಬೇಕು, 8.5 ಬಡ್ಡಿ ಇರಬೇಕು ಬ್ಯಾಂಕಲ್ಲಿ. ಅದನ್ನ ತಗೊಂಬಂದು ಇವರು ಜನಗಳಿಗೆ, ಅಂದರೆ ನಮಗೆ 13.75 14 ಚಿಲ್ಲರ. ಈಗ ಹಿಂದೆ ಆದರೆ 21% ಬಡ್ಡಿ ಆಗ್ತಾಯಿದ್ರು. ಆ ದುಡ್ಡಲ್ಲಿ ಎಲ್ಲಿ ಹೋಯ್ತು? ಇವಾಗಿನ ದುಡ್ಡಾದರೂ ಏನು ಮಾಡ್ತಿದ್ದಾರೆ? ಕರೆಕ್ಟ್ ಸ್ವಾಮಿ, ಅವ್ರು ಬ್ಯಾಂಕಲ್ಲಿ ತಗೊಂಬರ್ತಕ್ಕಂಥದ್ದು ಸತ್ಯ ಅಲ್ವಾ? ಬ್ಯಾಂಕಿಂದ ಸಾಲ ಕೊಡಿಸ್ತಕ್ಕಂಥ ಸತ್ಯ ಅಲ್ವಾ? ಬ್ಯಾಂಕಿಗೆ ಹೋಗಿ ಇವ್ರು ಕಟ್ತಾರ ಬಿಡ್ತಾರೆ ನಮಗಂತೂ ಗೊತ್ತಿಲ್ಲ ಸ್ವಾಮಿ. ಇವರು ಏನಾದರೂ ಬ್ಯಾಂಕಿಗೆ ಹೋಗಿ ಕಟ್ಟಿದರೆ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತಲ್ಲ, ಯಾಕೆ ಕೊಡ್ತಾ ಇಲ್ಲ? ಸಿವಿಲ್ಗೆ ಎಂಟ್ರ್ ಮಾಡಿಬಿಡ್ತೀವಿ, ನಿಮ್ಮ ಆಧಾರ್ ಕಾರ್ಡ್ ಬಂದ್ ಮಾಡಿಬಿಡ್ತೀವಿ, ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತೇಳಿ ಜನಗಳಿಗೆಲ್ಲ ಒಂಥರ ಚಿತ್ರಹಿಂಸೆ, ಮಾನಸಿಕ ಹಿಂಸೆ ಕೊಟ್ಟು ಅವ್ರ ಹತ್ರ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ, 100 ರೂಪಾಯಿ ಕಟ್ಟೋರು ಬರೀ 10 ರೂಪಾಯಿ ಕೊಡಿ, 5 ರೂಪಾಯಿ ಕೊಡಿ ಅಂಬೋ ರೀತಿ ಬಂದು ತಲುಪಿದ್ದಾರೆ. ಈಗ ನೋಡಿ, ನೀವು ಏನು ಬೇಕಾದ್ರೂ ಅಂದ್ಕೊಳ್ಳಿ. ಕೆಲವೊಬ್ರು ಬಂದಿದ್ರಲ್ಲಿ ಹೇಳ್ತಾರೆ, ಆ ಸಂಘದ ಅಧಿಕಾರಿಗಳು ಬಂದಿರ್ತಾರೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದುಡ್ಡು ಹಂಗೆ ಹಿಂಗೆ ಅಂದಿರೋ ಬಿಡ್ತಾರೆ, ನನಗಂತೂ ಗೊತ್ತಿಲ್ಲ. ಬ್ಲ್ಯಾಕ್ ಮನಿ ದುಡ್ಡು ತಗೊಂಬಂದು ಕೆಲವೊಬ್ಬ ರಾಜಕಾರಣಿಗಳದ್ದು, ಕೆಲವೊಬ್ಬ ಆಫೀಸರ್ಸ್ದು, ಅವ್ರದ್ದೆಲ್ಲ ಬ್ಲ್ಯಾಕ್ ಮನಿ ತಗೊಂಬಂದು ಈ ಸಂಸ್ಥೆಯಲ್ಲಿ ಹಾಕಿ ವೈಟ್ ಮನಿ ಮಾಡ್ಕೊಳ್ತಾರೆ ಎಂಬುವ ಬಲವಾದ ಸಂಶಯ ಕಾಡ್ತಾ ಇದೆ. ಯಾಕಂದರೆ ಇವ್ರಿಗೆ ಯಾವುದೇ ಒಂದು ಅಕೌಂಟಬಿಲಿಟಿ ಇಲ್ಲ, ಎಲ್ಲಿ ಫೋನ್ಪೇ ಇಲ್ಲ, ಗೂಗಲ್ ಪೇ ಇಲ್ಲ, ಡೈರೆಕ್ಟ್ ಕ್ಯಾಶ್, ಓನ್ಲಿ ಕ್ಯಾಶ್. ಅದು ಲಕ್ಷ ಕೋಟಿಗಟ್ಟಲೆ ವಾರ ವಸೂಲು ಮಾಡ್ತಕ್ಕಂಥದ್ದು. ಯಾಕೆ ಈ ಅಧಿಕಾರಿಗಳ ಗಮನಕ್ಕೆ ಬರಲ್ವಾ? ಕ್ಯಾಶ್ ಇಸ್ಕೊಂತಕ್ಕಂಥದ್ದು ತಪ್ಪ ಸರಿನಾ? ನನಗಂತೂ ಗೊತ್ತಿಲ್ಲ, ತಪ್ಪಂತಲೇ ಹೇಳ್ತಕ್ಕಂಥದ್ದು. ನಿಮಗೆ ಸರಿ ಅನಿಸ್ತಾ? ಗೊತ್ತಿಲ್ಲ. ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಕ್ಕಂಥ ಕೆಲವೊಬ್ಬರು ಮಾತ್ರ ಸಾಲ ತೊಗೊಂಡಿಯಾ ಮುಚ್ಕೊಂಡು ಕಟ್ಟು ಹೋಗ ಅಂತ ಹೇಳ್ತೀರಿ. ದಾಖಲಾತಿ ಮುಚ್ಕೊಂಡು ಕೊಡಿ ಅಂತೇಳಿ ನಿಮ್ಮ ತಾಕತ್ತಿಲ್ವ ಕೇಳೋಕ್ಕೆ? ಸ್ನೇಹಿತರೆ ನೋಡಿ, ಇದ್ರ ಬಗ್ಗೆ ನಮ್ಮ ಸ್ನೇಹಿತರು ಮತ್ತು ಹೋರಾಟಗಾರ ರವೀಂದ್ರ ಶೆಟ್ಟಿ ಅವರಿಗೆ ಫೋನ್ ಮಾಡಿ ಮಾತಾಡಿರ್ತಕ್ಕಂಥ ಆಡಿಯೋ ಐತಿ ಇಲ್ಲಿ, ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ. ಇಲ್ಲೊಬ್ಬ ಸದಸ್ಯ ನಮ್ಮ ಸೌಜನ್ಯ ಹೋರಾಟಗಾರನಾದ ರವೀಂದ್ರ ಶೆಟ್ಟಿ ಅವರಿಗೆ ಫೋನ್ ಮಾಡಿ ಮಾತಾಡಿರ್ತಕ್ಕಂಥ ಆಡಿಯೋ ಹಾಕ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಆ ವೈಲ್ದು ಸಾಲ ಇಲ್ಲವಂತೆ, ಆದರೂ ಸಮೇತ ಉಳಿತಾಯ 20 ರೂಪಾಯಿ ಕಟ್ಕೊಂಡು ಹೋಗ್ತಾ ಇದ್ದ. ಇದನ್ನ ಕಟ್ಟಬೇಡ್ರಿ ನೋಡಿ, ಮುಂದೆ ಹೋಗಿ ನಿಮ್ಗೆ ತೊಂದರೆ ಆಗುತ್ತೆ, ಹಂಗೆ ಹಿಂಗಂತೆಲ್ಲ ಹೇಳ್ತಾಯಿದ್ರು. ಆದರೆ ಅವ್ರ ಮಾತು ಕೇಳಲಿಲ್ಲ. ಹೋಗಿ ಚೆಕ್ ಮಾಡಿಸಿದ್ದಾರೆ ಬ್ಯಾಂಕಲ್ಲಿ ಹೋಗಿ. ಏನಂತಿದೆ ಗೊತ್ತಾ? ಸಂಘದ ಒಬ್ಬೊಬ್ಬ ಸದಸ್ಯನ ಮೇಲೆ 25 ಲಕ್ಷ, 15 ಲಕ್ಷ, 10 ಲಕ್ಷ ಆ ಥರ. ಹೆಂಗೆ ಮಾಹಿತಿ ಕೊಟ್ಟರೆ ಸಾಕು, ಬುರುಡೆ ಗ್ಯಾಂಗ್ನವನು ಬಂದು ಕುಗ್ತಾ ಇದ್ದಾನೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಏನ್ರಿ ಲೆಕ್ಕ ಇಲ್ವಾ? ನಿಮಗೆ 1,000 ರೂಪಾಯಿ ದುಡ್ಡು ಕೊಟ್ಟರೆ 1 ವರ್ಷದ ತಗೋದನ್ನ 1,000 ರೂಪಾಯಿ ಬಡ್ಡಿ ಕಟ್ಟಪ್ಪ ಅಂತೇಳಿ ಕಟ್ತೀಯ. ಬರೀ 2 ತಿಂಗಳು ಸಾಲ ತೀರ್ಸಿರ್ತೀಯ, ಕೊಡ್ತೀಯ ಬಡ್ಡಿ 1,000 ರೂಪಾಯಿಗೆ 1 ವರ್ಷದ ಬಡ್ಡಿ. ಬರೀ 1,000ಕ್ಕೆ ಬಡ್ಡಿ ಕೊಡೋಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತೀವಿ. ಆದರೆ ಇವರು ಇಡೀ ಕರ್ನಾಟಕ ಜನತೆಗೆ ಮಕ್ಮಲ್ ಟೋಪಿ ಹಾಕ್ತಿದ್ದಾರೆ, ಪಂಗ್ನಾಮ ಹಿಂಗೆ ಎಲ್ಲ. ಇದನ್ನ ಕೇಳಬಾರ್ದಾ? ಇದನ್ನ ಪ್ರಶ್ನೆ ಮಾಡಬಾರ್ದಾ? ಮಾಡಿದರೆ ಈ ಥರನಾ? ದಯವಿಟ್ಟು ಈ ಹಾಡಿಗೆ ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಗೊತ್ತಾಗುತ್ತೆ. ಬ್ಯಾಂಗ್ಳೂರು ಯಾವ ಥರ ಸೆಟಪ್ ಮಾಡಿರ್ತಾರೆ, ಬ್ಯಾಂಕ್ನ ಅಧಿಕಾರಿಗಳು ಏನೆಂತಿದ್ರು, ದಾಖಲಾತಿ ಏನೇನು ತೊಗೊತಿದ್ದಾರೆ,
ಏನು ತಗೊಂಡು ಏನು ಮಾಡಿದ್ದಾರೆ, ಎಲ್ಲಿ ತಗೊಂಡೋಗಿ ಎಲ್ಲಿಟ್ಟಾರೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಈ ಹಾಡಿದ ಮುಖಾಂತರ ಸ್ಪಷ್ಟ ಉತ್ತರ ಸಿಗುತ್ತೆ ಅಂದ್ಕೊಂಡು ಸ್ನೇಹಿತರೆ. ಎಲ್ಲ ಈ ಹಾಡಿಗೆ ಕೇಳಿಸ್ಮೇಲೆ ಏನು ಅನಿಸುತ್ತೋ ಏನು ಬಿಡುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಈ ಹಾಡಿ ಫುಲ್ ಕೇಳಿಸ್ಕೊಳ್ಳಿ. ಆಮೇಲೆ ಸಂಘಕ್ಕೆ ದುಡ್ಡು ಕಟ್ಟಬೇಕಾ ಬೇಡವಾ ಅಂತ ನಿರ್ಧಾರ ನಿಮ್ಮ ಕೈಯಲ್ಲಿ, ನಮ್ಮ ಕೈಯಲ್ಲೇನಿಲ್ಲ. ಆಮೇಲೆ ನಿರ್ಧಾರ ನೀವು ತಗೊಳ್ಳಿ. ನಾವು ಹೇಳ್ತಾನೆ ಬರ್ತಿದ್ದೀವಿ, ನೀವು ಕಟ್ಕೊಂಡು ಹೋಗ್ತಾ ಇದ್ದೀರಿ, ನೀವು ಕಟ್ಕೊಂತ ಹೋಗ್ತಾ ಇದ್ದೀರಿ. ಈ ಹಾಡಿಗೆ ಕೇಳಿಸ್ಕೊಂಬಿಡಿ ಒಂದ್ಸಲಿ, ನಿಮಗೆ ಗೊತ್ತಾಗುತ್ತೆ ಏನಂತೇಳಿ. ಹಲೋ 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 ನಮಸ್ತೆ ನಮಸ್ತೆ. ಆಕ್ಚುಲಿ ವಿಷಯ ಏನಂತ ಹೇಳಿದ್ರೆ, ಅದೇ ಮೊನ್ನೆ ನಮ್ಮ ಗ್ರೂಪ್ ಅಲ್ಲೂ ಕೆಲವರು ನಾವು ಕಟ್ಟುದಿಲ್ಲ ಅಂತೆಲ್ಲ ಹೇಳಿದ್ರು ನಮ್ಮ ಗ್ರೂಪ್ ಅಲ್ಲಿ. ಹಾಗಾಗಿ ನಾವು ಸಹ ಏನ್ ಜಾಸ್ತಿ ಇದು ಮಾಡ್ಲಿಲ್ಲ. ನಮ್ಮ ಇದೆಲ್ಲ ಉಂಟಲ್ಲ ಯಾವ್ದು ಅದೇ ಮಂತ್ಲಿ ಅಲ್ಲ ವೀಕ್ಲಿ ನಾವು ಕಟ್ತೇವಲ್ಲ, ಅದನ್ನ ನಾವು ರಿಟರ್ನ್ ಹಿಡ್ಕೊಂಡೇ ಬಂದೆವು ನಾವು. ಆವಾಗ ಏನಂತ ಹೇಳಿದ್ರೆ, ಆವಾಗದಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಒಬ್ರು ಇದ್ದಾರೆ, ಅವರು ಕಾರ್ಯದರ್ಶಿ ಅಂತ ಒಬ್ರು, ಅವ್ರು ಮಾಡಿದ್ರು ಅಂತ ಹೇಳಿದ್ರೆ ನನ್ಗೆ ತೋರಿಸಿದ್ರು ಅವರ ಸ್ಟೇಟ್ಮೆಂಟ್ ಒಂದು. ಅದು ಅವರಿಗೆ ಲೋನಿಗೆ ಬೇಕಿತ್ತಂತೆ. ಆವಾಗ ಹೋಗುವಾಗ ಅದರಲ್ಲಿ ಸಿಬಿಲ್ ಸ್ಕೋರ್ ತೆಗಿಬೇಕಂತ ಆಗುವಾಗ ಇದು ಯಾವ್ದು SKDRDP ಏನೋ ಅದರಲ್ಲಿ ತೋರಿಸ್ತಾ ಉಂಟು ಅಂತ, 20 lakhs ಏನೋ ತೋರಿಸ್ತಾ ಉಂಟು ಮೇಲೆ ಕೆಳಗೆಲ್ಲ ಎಂತದ ಸ್ಟೇಟ್ಮೆಂಟ್ ಎಲ್ಲ ಬರ್ತಾ ಇತ್ತು ಅದರಲ್ಲಿ. ಆವಾಗ ನಮಗೂ ಸ್ವಲ್ಪ ಟೆನ್ಷನ್ ಆಯ್ತು, ಏನಪ್ಪಾ ಇದು ಅಂತ. ಹಾಗೆ ನಾವು ನಿನ್ನೆ ಇದು ಯಾವ್ದು SBI ಹೋಗಿ BC ರೋಡ್ ಮಾತಾಡಿದ್ದು, ಅಲ್ಲಿ ಹೇಳಿದ್ರಂತೆ ಅದು SKDRDP ಹಾಕುದು ಇರ್ತದೆ, ಅದು ಹಾಕ್ತೇವೆ ನಾವು ಅಂತ ಹೇಳಿದ್ರು. ಹೇಳಿದ ಮೇಲೆ ಮತ್ತೇನಾಯ್ತು, ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಈಗ ಮುಂದೆ ಫ್ಯೂಚರ್ ಅವರಿಗೆ ಏನಾದ್ರು ಈಗ ಸಿಬಿಲ್ ಅಲ್ಲಿ ಹಾಕಿದ್ರೆ ಯಾವ್ದು ಲೈಫ್ ಟೈಮ್ ಅವರಿಗೆ ಪ್ರಾಬ್ಲಮ್, ಯಾಕಂದ್ರೆ ಬೇರೆ ಕಡೆ ಎಲ್ಲ ಲೋನ್ ತೆಗಿಲಿಕ್ಕೆ ಅವ್ರಿಗೆ ಆಗುದಿಲ್ಲ. ಮತ್ತೆ ಅದ್ರಲ್ಲಿ ಸಿಬಿಲ್ ಸ್ಕೋರ್ ಕಮ್ಮಿ ಎಲ್ಲ ಇದ್ರೆ ಅವರು ಹೀಗೆ. ಹಾಗೆ ನಾವೆಂತ ಮಾಡುದು ಅಂತ ಹೇಳಿದ್ರೆ, ಅದನ್ನೆಂತ ಮಾಡ್ಬೇಕು ಅಂತ ನಮಗೆ ಗೊತ್ತಾಗ್ಲಿಲ್ಲ ನಿಜವಾಗಿ. ಆದ್ರೆ ಅವ್ರು ತಪ್ಪು ಯಾಕೊತ್ತ, ಈಗ ನಾನು ಹಾಕಿದಾರಲ್ಲ ಅಲ್ಲಿ ಕಾರ್ಯದರ್ಶಿ ಅಂತ, ಅವ್ರದ್ದು ಯಾರ್ದು ಲೋನ್ ಇಲ್ಲ. ಅದರಲ್ಲಿ ಲೋನ್ ಇರುದು ಬೇರೆ ಸಂಘದ ಇಬ್ಬರದ್ದು ಲೋನ್ ಇರುದು. ಲೋನ್ ಇರುವವರು ಅದು ಒಬ್ರು ಪುಷ್ಪರಾಜ್, ಇನ್ನೊಬ್ರು ಸೌಮ್ಯ ಅಂತ ಒಬ್ರು, ಅವ್ರ ಹೆಸರಲ್ಲಿ ಲೋನ್ ಇರುದು. ಅದು ಅದೇನಾಗಿದೆ ಅಂತ ಹೇಳಿದ್ರೆ ಅವ್ರದಲ್ಲಿ ಯಾವ್ದ್ರಲ್ಲಿ ಬಂದಿಲ್ಲ ಅದು ಸಿಬಿಲ್ ಸ್ಕೋರ್ ಅಲ್ಲಿ. ಅವ್ರದಲ್ಲಿ ಈಗ ಲೋನ್ ಇರುವವ್ರದಲ್ಲಿ ಸಿಬಿಲ್ ಸ್ಕೋರ್ ಅಲ್ಲಿ, ಈಗ ನಂದು ಚೆಕ್ ಮಾಡಿದೆ ನಾನು, ನಂದು ಲೋನ್ ಇಲ್ಲ. ನಾನು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದೆ, ನಂದಲ್ಲಿ ಯಾವ್ದು ಲೋನ್ ತೋರಿಸ್ತಾ ಇಲ್ಲ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಮತ್ತೆಂತ ಮಾಡಿದೆ, ನಾನು ಅದು ಸ್ಕ್ರೀನ್ ಶಾಟ್ ಕಳಿಸಿ ಕೊಡ್ಲಿಕ್ಕೆ ಹೇಳಿದೆ ನನ್ಗೆ. ಅದಕ್ಕೆ ನಾವು ಮನೆಯಲ್ಲಿ ನೋಡಾಗಿದ್ದು ಹೇಳಿದ್ರೆ ಇದು ಸಿಬಿಲ್ ಸ್ಕೋರ್ ಅಲ್ಲ, ಯಾವ್ದು ಅವನಿಗೆ ಬರೋ ಸ್ಟೇಟ್ಮೆಂಟ್ ಅದು ಅವರಿಗೆ ಬರೋ ಸ್ಟೇಟ್ಮೆಂಟ್ ಅದು ಸಿಬಿಲ್ ಸ್ಕೋರ್ ಅಲ್ಲ. ಅದು SBI OD ಅಕೌಂಟ್, SBI OD ಅಕೌಂಟ್ ಅಂತ ತೋರಿಸೋದು. SBI OD ಅಕೌಂಟ್ ಅಂತ ತೋರಿಸ್ತದೆ. ಸಿಬಿಲ್ ಸ್ಕೋರ್ ಅಲ್ವೇ ಅಲ್ಲ, ಅದು ಲೋಗೋ ಅಲ್ಲ, ಏನು ಅಲ್ಲ. ಅದು ಅದೇನಾದ್ರು OD ಅಕೌಂಟ್. ಅದೇನಂತಾರೆ ನಮ್ಗೆ ಆ ಗ್ರೂಪಿಗೆ ಲೋನ್ ಕೊಡೋ ಕೆಪಾಸಿಟಿ ಏನೋ ಇಷ್ಟು ಲಿಮಿಟ್ಸ್ ಇರ್ತದಲ್ಲ, 20 lakhs ತೋರಿಸ್ತದೆ. ಕೆಳಗೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೆಲವಿತ್ತು. ಯಾಕಂದ್ರೆ ನನಗೆ ಪೂರ್ತಿ ಕಳಿಸ್ಲಿಲ್ಲ, ನನಗೆ ಅರ್ಧ ಕಳಿಸಿದೆ, ಅರ್ಧದ ಮೇಲೆ ಹೇಳ್ತೇನೆ ನಾನು. ಅಲ್ಲಿ ಇದು ನೋಡೋದು ನಮಗೆ ಗೊತ್ತಾಯ್ತು, ಯಾಕಂದ್ರೆ ಇದು ಅದಲ್ಲ, ಯಾವ್ದು ಸಿಬಿಲ್ ಸ್ಕೋರೇ ಅಲ್ಲ ಅದು. ಅದು ಏನಾಗಿದೆ ಅಂತೇಳಿ ಇವರು OD ಅಕೌಂಟ್ ಅದಕ್ಕೆ ಹಾಕಿದ್ದಾರೆ. ಅದಕ್ಕೆ ಏನಂದ್ರೆ ಇವರು ಆಧಾರ್ ಕಾರ್ಡ್ ಫೋನ್ ನಂಬರ್ ಕೊಟ್ಟು ಅದಕ್ಕೆ ಅದನ್ನು ಲಿಂಕ್ ಮಾಡಿ ಬಿಟ್ಟಿದ್ದಾರೆ. ಇವರು ಆಧಾರ್ ಕಾರ್ಡ್ ಫೋನ್ ನಂಬರ್ ಹಾಕಬೇಕಾದ್ರೆ ಅದು ಬರ್ತದೆ. ಈಗ ಅದು ನೋಡ್ಲಿಕ್ಕೆ ಹೋದ್ರೆ ಅದರಲ್ಲಿ ಕೆಳಗೆ ಏನುಂಟು ಅಂತ ಹೇಳಿದ್ರೆ, ವಾರ ವಾರ ನಾವು ಕಂತು ಕಟ್ತೇವಲ್ಲ, 3,500 4,000 ಕಟ್ತೇವೆ, ಅದನ್ನೆಲ್ಲ ಸ್ಯಾಲರಿ ಅಂತ ತೋರಿಸ್ತಾ ಉಂಟಲ್ಲಿ. ಸ್ಯಾಲರಿ ಅಂದ್ರೆ ಸಂಬಳ, ವಾರ ವಾರ ಸಂಬಳ ತೋರಿಸ್ತಾ ಉಂಟು. ಏನು ಲೋನಿನ ವಿಷಯವೇ ಇಲ್ಲ ಅಲ್ಲಿ, ಲೋನಿನ ಹೆಸರೇ ಇಲ್ಲ ಅದರಲ್ಲಿ. ನಾನು ಕೇಳಿದಕ್ಕಂದ್ರೆ, ಈಗ ಸ್ಯಾಲ್ರಿ ಅಂತ ತೋರಿಸ್ಬೇಕಾದ್ರೆ ಅವ್ರು ಏನಾದ್ರು ಗೌರ್ಮೆಂಟ್ ಜಾಬ್ ಅಲ್ಲ ಇನ್ನೊಂದು ಬೇರೆ ಏನೋ ಜಾಬ್ ಅಲ್ಲಿ ಇದ್ರೆ ಅವರಿಗೆ ಸ್ಯಾಲ್ರಿ ಅಂತ ಬರ್ತದೆ, ಅದಂತ ನಾನು ಕೇಳಿದ್ದು. ಅಲ್ಲ, ಅದು ವಾರ ಗವರ್ಮೆಂಟ್ ಜಾಬ್ ಅಲ್ಲಿ ಸ್ಯಾಲ್ರಿ ಬರ್ಬೇಕಾದ್ರೆ ವಾರ ವಾರ ಬರುವ ಕಂಪನಿ ಯಾವ್ದುಂಟು, ಇವ್ರೆ ಗವರ್ಮೆಂಟ್ ಕೆಲಸ ಆದ್ರೆ ಯಾವ್ದುಂಟು ಹೇಳಿ. ಹೌದೌದು, ಸ್ಯಾಲ್ರಿ ಅಂತ ಹೇಳಿದ್ರೆ ಏನು, ಅದು ಅವ್ರಿಗೆ ಹೇಗೆ ಬಂತು ಅಂತ, ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಇದನ್ನು ಪೂರ್ತಿ ವಿವರವನ್ನು ಕೇಳಲಿಕ್ಕೋಸ್ಕರ. ಇನ್ನು ಸಮಾಜಕ್ಕೆ ಗೊತ್ತಿರ್ಬೇಕು ಇದೇನೇ ಏನಾಗ್ತದೆ, ಏನ್ ತಪ್ಪು ಮಾಡ್ತಾರೆ ಅಂತ ಗೊತ್ತಿರ್ಬೇಕು, ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳಿದ್ದದೆ. ಸರಿ ಹೇಳಿ ಸರ್. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಅದರಲ್ಲಿ ನೋಡಿ ಇನ್ನೊಂದು ವಿಷಯ ಉಂಟು ಅದರಲ್ಲಿ. ಏನು ಅಂತ ಹೇಳಿದ್ರೆ, ಈಗ ಕಂತು ಕಟ್ಟುದು ನಾವು ವಾರ ವಾರ ಹೋಗಿ. ಹೌದು. ಅದ್ರಲ್ಲಿ ಸ್ಯಾಲ್ರಿ ಯಾರಿಗೆ ಕೊಡುದು, ಯಾಕೆ, ಯಾವ ಕಾರಣಕ್ಕೆ ಅವರು ಕೊಡ್ತಾ ಇದ್ದಾರೆ, ಅದ್ರಲ್ಲಿ SBI ಅವರು ಕೊಡುದಿರು, ಅದ್ರ ಮೇಲೆ SKDRDP ಅಂತ ಉಂಟು. ಈಗ ಕೊಡುದು ದುಡ್ಡು ನಾವು, ಹೌದು, ಕಂತು ಕಟ್ಟುದು ಹೌದು. ನಿಜವಾಗಿ ಅವ್ರು ರಿಸೀವ್ಡ್ ಅಂತ ಕೊಡ್ಬೇಕಲ್ದೆ, ಇನ್ನೊಬ್ಬರ ಹೆಸರಿಗೆ ಸ್ಯಾಲ್ರಿ ಯಾಕೆ ತೋರಿಸ್ತಾ ಇದ್ದಾರೆ ಅದನ್ನು. ಅದೇ ಕರೆಕ್ಟ್. ಈಗ ನೋಡಿ, ಲೋನ್ ಕಟ್ಟುದು ಅಂತ ಅಥವಾ ಅವರು ಉಳಿತಾಯ ಕಟ್ಟುದು ಅಂತ, ಲೋನ್ ಇಷ್ಟು ಉಳಿತಾಯ ಇಷ್ಟು ಅಂತ ತೋರಿಸ್ಬೇಕಾದ್ರಲ್ಲ. ಹೌದಾ? ಹೌದು. ಅಲ್ಲಿ ಸ್ಯಾಲ್ರಿ ತೋರಿಸ್ತಾ ಉಂಟು, ಸ್ಯಾಲ್ರಿ ಅಂತ ತೋರಿಸ್ತಾ ನೋಡಿ. ನಿಮಗೆ ಸ್ಕ್ರೀನ್ ಶಾಟ್ ಕಳಿಸಿ ಏನಾದ್ರು, ಅದು ನಾನು ಫಾರ್ವರ್ಡ್ ಮಾಡಿದ್ದೇನೆ ನಿಮಗೆ, ನೋಡಿ. ಸರಿ, ನೋಡ್ತೇನೆ. ನೀವು ಮಾತಾಡಿ ಸರ್.
ಅದೇ ನಾನು ಹೇಳಿದ್ದು ಏನಂತ ನನಗೆ ಅನಿಸ್ತದೆ ಇದು ಏನೋ ಇದು ಬ್ಲಾಕ್ ಮೇಲ್ ವೈಟ್ ಮಾಡದೆ ಏನೋ ಇರ್ಬೇಕು ಇವ್ರದ್ದು. ನನಗಾಗ ಅನಿಸ್ತಾ ಉಂಟು, ಯಾಕಂದ್ರೆ ಇದು ಪಾರದರ್ಶಕವಾಗಿಲ್ಲ. ಈಗ ಏನಂತ ನಾವು ಕಂತು ಕಟ್ಟುದನ್ನು ನಾವು ಕಂತು ಕಟ್ಟುದು, ಲೋನ್ ತಗೊಂಡದ್ದು ರಿಫಂಡ್ ಮಾಡೋದು, ಅದರದ್ದು ಇದು ಎಂತದ್ದು ಲೋನ್ ಇದು ಇನ್ಸ್ಟಾಲ್ಮೆಂಟ್ ಅಂತ ಅದನ್ನು ತೋರಿಸಬೇಕು. ಹೌದೌದೌದು. ಈಗ ಲೋನ್ ಅನ್ನು ಸಂಬಳ ಅಂತೇಳಿ ಯಾಕೆ ತೋರಿಸ್ಬೇಕು? ಅದನ್ನ ಸಂಬಳ ಯಾರಿಗೆ ಕೊಡುದು, ಯಾಕೆ ಕೊಡ್ತಾ ಇದ್ದಾರೆ, ಯಾರು ಕೊಡುದು, ಯಾವುದೇ ಮಾಹಿತಿ ಇಲ್ಲ ಅದರಲ್ಲಿ. ನೀವು ನೋಡಿ ಅದ್ರಲ್ಲಿ ನೋಡಿ ಗೊತ್ತಾಗ್ತದೆ ಅಲ್ವಾ? ಲೋನ್ ಅನ್ನು ಸಂಬಳ ಅಂತ ತೋರಿಸುವ ಅಗತ್ಯ ಏನು ಉಂಟಲ್ಲಿ? ಏನಿಲ್ಲ. ಹೌದಾ? ಹೌದಾ. ಈಗ ನಾವು ಯಾರಿಗಾರು ಒಂದು ದುಡ್ಡು ಕೊಡುವಂತ ರಿಟರ್ನ್ ಕೊಡ್ಬೇಕಾದ್ರೆ ಹಾಗೆ ಕೊಡ್ಬೇಕು ಹೊರತು ಬೇರೊಂದು ಹೆಸರಲ್ಲಿ ಸುಳ್ಳು ಹೇಳಿ ಕೊಡುವ ಅಗತ್ಯ ಇಲ್ಲಲ್ಲ. ಇಲ್ಲ ಇಲ್ಲ ಇಲ್ಲ. ಸುಳ್ಳು ಹೇಳಿ ತೋರಿಸುವ ಅಗತ್ಯ ಇಲ್ಲಲ್ಲ. ಇಲ್ಲ ಇಲ್ಲ ಇಲ್ಲ. ಎಂತದೇ ಆಗ್ಲಿ ಅಲ್ವಾ? ಹೌದೌದು. ಹಾಗೆ ನಾನು ಹೇಳಿದ್ದು ಇದ್ರಲ್ಲಿ ಏನೋ ಉಂಟು ಅಂತ ನನಗೆ ಅನ್ಸಿದೆ, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿ ಹೇಳಿದ್ದು ನೋಡಿ ಈ ತರ ಆಗಿ. ಯಾಕಂದ್ರೆ ನಿನ್ನೆ ನೋಡಿ ಇವರು ಎಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ SBI ನ ಇದಕ್ಕೆಲ್ಲ ಇವರು ಸ್ವಲ್ಪ ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ಬೆಣ್ಣೆ ಕೊಟ್ಟಿದ್ದಾರೆ ಅಂತ ಡೌಟ್ ಇದ್ರೂ ಇರ್ಬೋದು. ಯಾಕಂತ ಹೇಳಿದ್ರೆ ಅವರಲ್ಲಿ ಹೋಗುವಾಗ ಅದಕ್ಕೆ ಪಾಸಿಟಿವ್ ಆಗಿ ಅಂದ್ರೆ ಅದು ಹಾಕುವ ಒಂದು ಕ್ರಮ ಉಂಟು ಅಂತ ಹೇಳುವ ರೀತಿಯಲ್ಲಿ ಮಾತಾಡಿದ್ರು ಅಲ್ಲಿ. ನಾನು ಮ್ಯಾನೇಜರ್ ಹತ್ರ ಮಾತಾಡಲಿ ಕೌಂಟರ್ ಅಲ್ಲಿ ಹತ್ರ ಮಾತಾಡಿದ್ದು, ಅದು ಹಾಗೆ ಬರ್ತದೆ ಅಂತ ಹೇಳಿದ್ರು. ಈಗ ನೋಡಿ ನಾನೊಂದು ಮಾತು ಕೇಳ್ತೇನೆ, ಈಗ ನೋಡಿ ಲೋನೇ ಉಂಟು ಅಂತ ಇಟ್ಕೊಳ್ಳಿ, ಅದು ಓವರ್ ಡ್ರಾಫ್ಟ್ ಓಡಿ ಅಕೌಂಟೇ ಉಂಟು ಅಂತ ಇಟ್ಕೊಳ್ಳಿ, ಅಲ್ಲಿ ಅವ್ರ ಹೆಸರು ನವೀನ್ ಅಂತ, ಅವ್ರ ಹೆಸರಲ್ಲಿ SKDRDP ಹೆಸರಲ್ಲಿ ಓಡಿ ಅಕೌಂಟ್ ಇರುದು. ಅದಕ್ಕೆ ನವೀನ್ ಅಂತ ಹೇಳೋರ ಫೋನ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಯಾಕೆ ಲಿಂಕ್ ಮಾಡ್ಬೇಕು? ಯಾಕೆ ಲಿಂಕ್? ಅದೇ ನಾನು ಕೂಡ ಕೇಳುದು ಅದನ್ನೇ. ಅವರ ಹೆಸರು ನೋಡಿ ಆ SKRDP ಅಂತ ಯಾಕೆ ಬರೋದು? ಅದನ್ನು ಡೈರೆಕ್ಟ್ ನವೀನ್ ಅಂತ ಹೆಸರಲ್ಲಿ ಬರ್ಬೋದಿತ್ತಲ್ಲ. ಹೌದು. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಹತ್ರ. ನಿಮ್ದು ಯಾವ್ದೋ ಕಾರಣಕ್ಕೆ ನಿಮ್ದು ಯಾವ್ದು ಆಧಾರ್ ಕಾರ್ಡ್ ಫೋನ್ ಕೊಡ್ತೀರಿ, ಅದ್ರಲ್ಲಿ ನಿಮ್ಮ ಫೋನ್ ನಂಬರ್ ಇರ್ತದೆ, ಹೆಚ್ಚಾಗಿ ಆಧಾರ್ ಕಾರ್ಡ್ ಮೆನ್ಷನ್ ಆಗಿರ್ತದೆ. ಅದನ್ನ ನಾನು ತಕೊಂಡೋಗಿ SBI ಅಲ್ಲಿ ಹೋಗಿ ಯಾರ್ದೋ ಒಂದು ಅಕೌಂಟಿಗೆ ಲಿಂಕ್ ಮಾಡಿ ಅಂತ ಹೇಳಿ ಅವ್ರು ಮಾಡ್ತಾರ? ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಮತ್ತೆ ಇದಕ್ಕೆ ಹೇಗೆ ಮಾಡಿದ್ರು? ನಾನ್ ನಿಜವಾಗಿ ಅವರು ಕಟ್ಲಿಕ್ಕೆ ಇಲ್ಲ ಅಂತ ಹೇಳುವಾಗ ನಾನೇನು ತಲೆ ಕೆಡಿಸಿಕೊಳ್ಳಿಲ್ಲ. ಅದು ಇದನ್ನು ನೋಡಿ ಆಗ ನನಗೆ ಟೆನ್ಷನ್ ಆಯ್ತು. ಯಾಕೆ ಗೊತ್ತುಂಟು, ಈಗ ಯಾರೇ ಕಟ್ಟದೆ ಕೂತ್ಕೊಂಡ್ರೆ ನಾಳೆ ಒಬ್ಬರ ತಲೆಗೆ ಬೀಳ್ತದೆ ಅಂತ ನಾವು ಯೋಚನೆ ಮಾಡ್ಬೇಕಾ ಬೇಡವಾ? ಮಾಡ್ಲೇಬೇಕು. ನಾನು ಅದಕ್ಕೋಸ್ಕರ ನಿಮ್ಮ ಹತ್ರ ಇಷ್ಟು ಮಾತಾಡಿದ್ದು ನಾನು. ಯಾಕಂದ್ರೆ ಏನೆಲ್ಲ ಇದರಲ್ಲಿ ಯಾವ ತರ ಭ್ರಷ್ಟಾಚಾರ ನಡೆಯುತ್ತದೆ, ಧರ್ಮಸ್ಥಳ ಯೋಜನೆಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ಬಡವರನ್ನು ಲೂಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಇನ್ನೊಬ್ಬರನ್ನು ಹಳ್ಳಕ್ಕೆ ಎಳೆಯುತ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಸಮಾಜಕ್ಕೆ ತಿಳಿಸ್ಬೇಕು. ಆ ಉದ್ದೇಶದಿಂದ ಒಂದ್ ನಿಮಿಷ ಅಲ್ಲಿ ಇನ್ನೊಂದು ವಿಷಯ ಉಂಟು ಸರ್, ಅದನ್ನ ನಾನು ಹೇಳಲಿಕ್ಕೆ ಮರ್ತೋದಿ. ತುಂಬಾ ಇಂಪಾರ್ಟೆಂಟ್ ವಿಷಯ ಒಂದು ಉಂಟು ಅದರಲ್ಲಿ. ಕರೆಕ್ಟ್ ನೋಡಿ, ಇಂಟ್ರೆಸ್ಟ್ ಪರ್ಸೆಂಟೇಜ್ 8.5 ತೋರಿಸ್ತಾ ಉಂಟು. ಅಂದ್ರೆ ಅಲ್ಲಿ ಇಂಟ್ರೆಸ್ಟ್ ಅಂದ್ರೆ ಅದು ಬಡ್ಡಿ 8.5% ಅಂತ ತೋರಿಸ್ತಾ ಉಂಟು ಅದರಲ್ಲಿ. 8.5% ಅದು ಎಂತದ್ದು ಇವ್ರು SBI ಇಂದ 8.5%ಗೆ ತಕೊಂಡು ಕೊಡುದು, ಅಥವಾ ಇವರು ಅಲ್ಲಿ ಒಂದ್ ನಿಮಿಷ ಜನರ ಕಡೆಯಿಂದ ತಕೊಂಡು ಇವರು ಅಲ್ಲಿಗೆ ಬೇರೆಯವರಿಗೆ ಅಥವಾ SBIಗೆ 8.5% ಅಂತ ಇವ್ರು ತೋರಿಸ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ. ಹೌದೌದು ಇಂಟ್ರೆಸ್ಟ್ ಅಂತ ಉಂಟು. ಹೌದಾ? ಈಗ ಉಂಟು ಏನಂತ ಹೇಳಿದ್ರೆ, ಇವ್ರು 8.5%ಗೆ ತಗೊಂಡು 13-14 ಹೇಳ್ತಾರಲ್ಲ, ಇವ್ರು ಅಷ್ಟಕ್ಕೆ ಕೊಡುದಾ ಅಥವಾ ಇವರು SBIಗೆ 8.5% ಅಂತ ತೋರಿಸ್ತಾ ಇದ್ದಾರ ನಮ್ಮ ಕೈಯಿಂದ ತಕೊಂಡು ಅಂತ ನನಗೆ ಗೊತ್ತಿಲ್ಲ. ಇವ್ರು ತಗೊಳ್ಳದೆ 8.5% ನಮ್ಮ ಕೈಯಿಂದ ಅಂತ ಇವ್ರು ತೋರಿಸ್ತಾ ಇದ್ದಾರೆ, ನನಗೆ ಗೊತ್ತಾಗ್ತಾ ಇಲ್ಲ ಅದು. ಅಲ್ಲ, ಈಗ ನೀವು ಕೊಟ್ಟಿದ್ದೀರಲ್ಲ, ನಾನು ಇದನ್ನು ಇದು ಮಾಡ್ತೇನೆ, ಇದನ್ನು ಕ್ಲಿಯರೆನ್ಸ್ ಮಾಡ್ತೇನೆ, ನೋಡುವ ಯಾವ ತರ ಇದೆ ಅಂತ ಹೇಳಿ. ನಮ್ ಜನರಿಗೆ ಇದನ್ನು ಈ ಮೆಸೇಜ್ ಉಂಟಲ್ಲ, ಇದು ಜನರಿಗೆ ಗೊತ್ತಾಗಬೇಕು. ನಮ್ಮಂತ ಬಡವರಿದ್ದಾರಲ್ಲ, ಈ ಬಡವರಿಗೆ ಗೊತ್ತಾಗಬೇಕು. ಯಾಕಂದ್ರೆ ಗೊತ್ತಾಗ್ಬೇಕಂತ ಹೇಳಿದ್ರೆ ನೋಡಿ, ತುಂಬಾ ಕಷ್ಟದಿಂದ ಎಲ್ಲರೂ ಎಲ್ಲೆಲ್ಲ ನೋಡಿ, ಯಾರ್ಯಾರ ಮನೆಯಲ್ಲಿ ಹೋಗಿ ಏನು ಕಕ್ಕುಸು ತೊಳೆದ, ಅಲ್ಲ ಬಾಜನ ತೊಳೆದ, ಅಲ್ಲ ಇನ್ನೊಂದು ಮಕ್ಕಳನ್ನು ಸ್ನಾನ ಮಾಡಿಸಿ ಏನು ಮಕ್ಕಳ ಇದು ಮಾಡ್ಯಾ ಏನೋ ಒಂಥರ ಮಾಡ್ಕೊಂಡು ಇವತ್ತು ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಡವರು ತುಂಬಾ ಕಷ್ಟದಲ್ಲಿದ್ದಾರೆ. ಅಂತವರನ್ನು ಈ ತರ ಮಂಗ ಮಾಡಿ ಇಂಥದ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ. ಬಡವರನ್ನು ದೋಚ್ತಾ ಇದ್ದಾರೆ. ಬಡವರಿಗೆ ಇವತ್ತು ದಿಕ್ಕು ತೋರುದಿಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನು ಈಗ ನಾವು ಸರಿ ಮಾಡ್ಬೇಕಾದ್ರೆ ನಾವು ಇಂಥದನ್ನೆಲ್ಲ ಕ್ಲಿಯರೆನ್ಸ್ ಮಾಡಿ ಇದನ್ನು ಎಲ್ಲ ಬಯಲಿಗೆ ಎಳೆಯಬೇಕು ನಾವು. ನಾನೊಂದು ವಿಷಯ ಹೇಳ್ತೇನೆ, ಪ್ರತಿಯೊಬ್ರು ಅವರ ಆಧಾರ್ ಮತ್ತೆ ಫೋನ್ ನಂಬರ್ ಹಾಕಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಲಿ ಹೋಗಿ. ಹೌದೌದು, ಅದೇ ಏನು ಬರ್ತದೆ ಅಂತ ಗೊತ್ತಾಗ್ತದೆ ಅದು. ಹೌದೌದು, ಆಯ್ತಾ? ಯಾಕಂತ ಹೇಳಿದ್ರೆ ಅವರು ಅದನ್ನು ಬ್ಯಾಂಕ್ ಅಲ್ಲಿ ಲೋನಿಗೆ ಅಂತ ಹೋದಾಗ ಅವ್ರಿಗೆ ಗೊತ್ತಾಗ್ತದೆ. ಅದಲ್ಲಿ ಸಿಬಿಲ್ ಸ್ಕೋರ್ ಚೆಕ್ ಮಾಡ್ಬೇಕು. ಇದು ಬಂತ, ಇದು ಸಿಬಿಲ್ ಸ್ಕೋರ್ ಅಲ್ಲ ಆಕ್ಚುಲಿ. ಅದು ಹೇಗೆ ಅವ್ರು ಹಾಗೆ ಹಾಕಿದ್ರು ನನಗೆ ಗೊತ್ತಿಲ್ಲ.
ಅಲ್ಲ, ಈಗ- ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಏನೇನು ಹಾಕಿದ್ದಾರೆ ಅಂತ ನೋಡ್ಬೇಕು ಅದನ್ನು. ಯಾಕಂದ್ರೆ ಅದು ಹಾಕಿದ್ದನ್ನು ಹೋಗಿ ತೆಗಿಸ್ಬೇಕು. ಯಾಕಂತ ಹೇಳಿದ್ರೆ ಹಾ. ಅದರಿಂದ ಏನು ಆಗ್ಲಿಕ್ಕಿಲ್ಲ ಹೇಳ್ತಾರೆ, ಅದು ಆಗುದಿಲ್ಲ ಅಂತ ಹೇಳಿದ್ರೆ ನಾನು ಕೆಲವು ತಿಳಿದವ್ರ ಹತ್ರ ಕೇಳಿದೆ ಏನು ಆಗುದಿಲ್ಲ ಇದು ಅಂತ. ಆದ್ರೂ ಹಾ. ಯಾವ್ಯಾವ್ದು ಅಕೌಂಟಿಗೆ ನಮ್ಮ ಫೋನ್ ನಂಬರ್ ಆಧಾರ್ ಯಾಕೆ ಲಿಂಕ್ ಆಗ್ಬೇಕು? ಸತ್ಯ ಸತ್ಯ, ಹೌದೌದು, ಅಲ್ವಾ? ಕರೆಕ್ಟ್, ಹೌದೌದು. ಯಾವ್ಯಾವ್ದಕ್ಕೆ ನಮ್ಮ ಹೆಸರು ಅಂತ ಮಾಡಿ ಯಾಕೆ ಹಾಕ್ಬೇಕು? ಅದಲ್ಲದೆ ನೋಡಿ, ಇವ್ರು ಏನಂತ ಹೇಳಿದ್ರೆ ಅದರಲ್ಲಿ ಸುಳ್ಳು ಸುಳ್ಳು ಯಾಕೆ ತೋರಿಸ್ಬೇಕು? ಇವ್ರು ನೋಡಿ, ನಾವಿಷ್ಟು ಲೋನ್ ಕೊಟ್ಟಿದ್ದೇವೆ, ಇಷ್ಟು ನನಗೆ ರಿಟರ್ನ್ ಕಟ್ತಾ ಇದ್ದಾರೆ, ಇಷ್ಟು ಉಳಿತಾಯ ಕಟ್ತಾ ಇದ್ದಾರೆ ತೋರಿಸ್ಬೋದಲ್ಲ. ಸಂಬಳ ಗಿಂಬಳ ಅಂತ ಯಾಕೆ ತೋರಿಸ್ಬೇಕು ಅದರಲ್ಲಿ? ಹೌದು ನೋಡಿ, ಇದು ನೀವು ವಾರದ ಕಂತು ಕಟ್ಟುವುದನ್ನು ನೀವು ಸ್ಯಾಲ್ರಿ ಅಂತ ತೋರಿಸ್ತಾ ಇದೆ. ಹೌದು, ವಾರದ ನೋಡಿದ್ರಲ್ಲ? ಕಂತು, ಹೌದೌದು, ಸ್ಯಾಲ್ರಿ ಅಂತ ಹೌದು. ಬರೆದಿದೆ. ಸ್ಯಾಲ್ರಿ ಅಂತ ಅಮೌಂಟ್ ಸ್ಯಾಲ್ರಿ ಅಂತ ಬರೆದಿದೆ. ಸ್ಯಾಲ್ರಿ ಯಾರಿಗೆ ಕೊಡುದು? salary? ಎಲ್ಲಿಂದ ಯಾರಿಗೆ ಬರುವುದು? ಯಾರಿಗೆ ಕೊಡ್ಲಿಕ್ಕೆ? ಯಾರ್ದು ಬರುವುದು? ಅದಕ್ಕೆ ನಮ್ಗೆ ಕ್ಲಿಯರೆನ್ಸ್ ಆಗ್ಬೇಕು. ಇದನ್ನು ನೀವು ಹೇಳಿದ್ ನೋಡಿ ಸರ್, ನೀವು ಮಾಡಿದಂತ ಒಳ್ಳೆ ಈ ಕೆಲಸ ಉಂಟು, ತುಂಬಾ ಒಳ್ಳೇದು. ಸಮಾಜಕ್ಕೆ ಒಂದು ಒಳ್ಳೆ ಬೇಕಾದಂತ ಮೆಸೇಜ್ ಅನ್ನು ನೀವು ಕೊಡ್ತಾ ಇದ್ದೀರಾ. ಇದಕ್ಕೆ ನಿಮ್ಗೆ ದೇವರು ಒಳ್ಳೇದು ಮಾಡ್ಲಿ. ನಿಮ್ಮ ಗಮನಕ್ಕೆ ಯಾಕೆ ತಕೊಂಡು ಬಂದಂತೇಳಿ, ಇದು ಗೊತ್ತಾದ ಮೇಲೆ ಮೊನ್ನೆ ಆ ಹುಡುಗನ ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ. ಅಷ್ಟು ಟೆನ್ಷನ್ ಮಾಡಿದೆ, ಯಾನ್ ದಾದ ಮಲ್ಪುನಿ ಅಂತ ಹೇಳಿ ಅಷ್ಟು ಟೆನ್ಷನ್ ನೋಡಿ, ಆಗಿದೆ. ಈಗ ನೀವು ಇದನ್ನು ನೀವು ಮಾಡ್ಲಿಕ್ಕೆ ನಾನು ನಿಮ್ಮ ಹತ್ರ ಹೇಳಿದ್ದು ಪ್ರೆಷರ್ ಹಾಕಿದ್ದೇನೆ. ನೀವು ಯಾಕೆ ನೀವು ಲೋನ್ ಕಟ್ತೀರಾ, ನೀವು ಬಿಟ್ಟು ಬಿಡಿ ಅಂತ ಹೇಳಿದೆ, ಹೌದಲ್ವಾ? ಹೌದು ಅದಕ್ಕೋಸ್ಕರ ನೀವು ಇದಕ್ಕೆ ಇಳಿದಾರಿಂದ ನಿಮ್ಗೆ ಈ ಮೆಸೇಜ್ ಎಲ್ಲ ಸಿಕ್ಕಿತಾ, ಹೌದಲ್ವಾ? ಹೌದೌದು. ಇಲ್ಲದ್ರೆ ನೀವು ಸಿಕ್ತಿತ್ತಾ? ಇಲ್ಲ. ಅಂದ್ರೆ ಇದು ಒಂದ್ ಲೆಕ್ಕದಲ್ಲಿ ಹೇಳಲಿಕ್ಕೆ ಹೋದ್ರೆ ಏನು ಗೊತ್ತುಂಟಾ, ಹಾ. ಆಟೋಮೆಟಿಕ್ ಆಗಿ ಬಂದ ನಮ್ಮಲ್ಲಿ ಇಬ್ರು ಲೋನ್ ಕಟ್ಟುದಿಲ್ಲ ಅಂತ ಹೇಳಿದ್ರು. ಹೌದು. ನಂದು ಲೋನ್ ಏನಿಲ್ಲ, ನಿಜವಾಗಿ ಹೇಳ್ಬೇಕಾದ್ರೆ ನಂದು ಲೋನ್ ಏನಿಲ್ಲ. ನಂದು ಹೌದು, ನೀವು ಲೋನ್ ನಾನು ತಗೊಳ್ಳೋದೇ ನೀವು ಹೇಳಿದ್ರಲ್ಲ, ನಂದು ಲೋನ್ ಇಲ್ಲ, ನಾನು ಬರೀ ಉಳಿತಾಯ ಕಟ್ತಾ ಇದ್ದೇನೆ, 2 ಜನರಿಗೆ ಲೋನ್ ಉಂಟು, ಅದಕ್ಕೋಸ್ಕರ ನಾವು ಕಟ್ತಾ ಇದ್ದೇನೆ ಅಂತ ಹೇಳಿ. ನಾನು ಅದಕ್ಕೆ ನಾನು ನಿಮ್ಗೆ ಮೆಸೇಜ್ ಕೊಟ್ಟದ್ದು, ಮೂರ್ತಿ ಅವರೇ ನಿಮ್ಗೆ ಲೋನ್ ಇಲ್ಲ, ನೀವು ಸುಮ್ಮಗೆ ಯಾಕೆ ಉಳಿತಾಯ ಕಟ್ತಿದ್ದೀರಾ, ನಿಮ್ಗೆ ನಾಳೆ ಉಳಿತಾಯನೇ ಸಿಗುದಿಲ್ಲ, ಏನ್ ಮಾಡ್ತೀರಾ ಅಂತ ಕೇಳಿದೆ, ಹೌದಲ್ವಾ? ಹೌದು. ಆವಾಗ ಏನಾಯ್ತು ಅಂತ ಹೇಳಿದ್ರೆ, ಅದು ಕಟ್ಟುದಿಲ್ಲ ಅಂತಾಗ ಇವನಿಗೆ ಇಂಚ ಅದು ಇಂಚ ಬರ್ತದೆ ಅಂತ ಅವನಿಗೆ ಗೊತ್ತಾಗಿ 3 ತಿಂಗಳು ಕಳೆದಿದೆ, ಅವ್ ಮುಚ್ಚಿಟ್ಟು ಕೂತಿದ್ದಾನೆ. ಅದೇ ನೋಡಿ, ಆ ಹುಡುಗ ಪಾಪ. ಮುಚ್ಚಿತ್ತು ಕೂಟರಿಂದ ಈ ಪರಿಸ್ಥಿತಿ ಬಂತು ಅವರಿಗೆ. ಸಿಬಿಲ್ ತೋರಿಸಿದ್ರೆ ಸಿಬಿಲ್ ಲೋಗೋ ಎಲ್ಲ ಬೇರೆ. ಇದು ಎಂತ ಅಂತೇಳಿ SBI ಓವರ್ ಡ್ರಾಫ್ಟ್ ಅಂತ ಮಾಡಿ ಅದರಲ್ಲಿ ಮಾಡಿದ್ದಾರೆ. ಅದಕ್ಕೆ ಇವನ ಆಧಾರ್ ಕಾರ್ಡ್ ಫೋನ್ ನಂಬರ್ ಇತ್ತಲ್ಲ, ಅದನ್ನ ಇದಕ್ಕೆ ಲಿಂಕ್ ಮಾಡಿದ್ದಾರೆ ಅವರು ಅಷ್ಟೇ. ಜಸ್ಟ್ ಇವನ ಫೋನ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರಿಂದ ಅದ ಹಾಕಿದ ಕೂಡ ಇದೆಲ್ಲ ಡೀಟೇಲ್ಸ್ ಬರ್ತದೆ. ನಾನು ಅದನ್ನು ಸರಿಯಾಗಿ ಓದಿ ನೋಡಿದೆ. ಈಗ ಏನಂತ ಹೇಳಿದ್ರೆ, ವಾರ ನಾವು ಕಳಿಸುವ ದುಡ್ಡು ಉಂಟಲ್ಲ, ಅಲ್ಲಿಗೆ 3,000 4,000 ಕಟ್ತೇವಲ್ಲ, ಸ್ಯಾಲರಿ. ಹೌದು, ಅದನ್ನು ಸ್ಯಾಲರಿ ಅಂತ ತೋರಿಸ್ತಾ ಉಂಟು, ಸಂಬಳ ಅಂತ, ಕಂತು ಅಂತ ತೋರಿಸ್ತಾ ಇಲ್ಲ ಅದರಲ್ಲಿ. ನಾನು ಈಗ ನೋಡಿದೆ, ಕಂತು ಯಾರು ಕಟ್ಟುದು, ಕಂತು ಯಾರಿಗೆ ಅಲ್ಲ, ಯಾರಿಗೆ ಸಂಬಳ ಕೊಡುದು? ಹೌದು, ಇದು ಇವರ ಬ್ಲಾಕ್ ಮನಿನ ವೈಟ್ ಮಾಡ್ಲಿಕ್ಕೆ ಮಾಡಿದ್ದು ನಾಟಕ. ಹೌದು. ಹಾ, ನೀವು ಮೊನ್ನೆ ಒಂದು ಹೇಳಿದ್ರೆ ಬ್ಲಾಕ್ ಮನಿ ವೈಟ್ ಮಾಡೋದು ಅಂತ. ಹೌದು. ಹಾ, ಇದು ವಿಷಯ ಏನಂತ ಹೇಳಿದ್ರೆ, ಅವನಿಗೊಂದು ಹೆದರಿಕೆ, ಯಾರ ಹತ್ರ ಮಾತಾಡ್ಲಿಕ್ಕೆ ಹೆದರಿಕೆ ಅವನಿಗೆ. ಅದಕ್ಕೆ ಈಗ ವಿಷಯ ಏನಂತ ಹೇಳಿ ಅಲ್ಲಿಂದ ತೆಗಿಸ್ಬೇಕು, ಅವನ ಹೆಸರು ತೆಗಿಸ್ಬೇಕು, ಅದರಿಂದ ಫೋನ್ ನಂಬರ್ ಮತ್ತೆ ಇದು ಆಧಾರ್ ತೆಗಿಸ್ಬೇಕು. ಹೌದು. ಇವನಿಗೆ ಮಾತಾಡ್ಲಿಕ್ಕೆ ಬರುದಿಲ್ಲ. ನನಗೂ ನಿನ್ನೆ ಫುಲ್ ಮಾಹಿತಿ ಇರ್ಲಿಲ್ಲ. ಅವಳು ಕೌಂಟ್ರಲ್ಲಿ ಒಂದು ಕೇಳಿದ್ಲು, ಅವಳು ಹೇಳಿದ್ಲು ಅದು ಹಾಕುವ ಕ್ರಮ ಇರ್ತದೆ ಹಾಗೆ ಹೀಗೆ ಎಂತದೋ ಒಂದು ಹೇಳಿದ್ಲು ಅವಳು. ಅದಕ್ಕೆ ಅವರಿಬ್ರು ಜಾಯಿಂಟ್ ಆಗಿದ್ದಾರೆ ಇದರಲ್ಲಿ. ಯಾರು SBI ಸಹ ಫ್ರಾಡ್ ಅಲ್ಲಿ ಜಾಯಿಂಟ್ ಆಗಿದ್ದಾರೆ. ಅದು ಫ್ರಾಡ್ ಅಲ್ಲಿ ಜಾಯಿಂಟ್ ಆಗಿದ್ದಾರೆ, ಅವರಿಗೆ ಸ್ವಲ್ಪ ಹಣ ಸಿಕ್ಕಿರ್ಬೋದು ಆ ಕಡೆಯಿಂದ. ಅದು SBI ಇದೆಷ್ಟು ಫ್ರಾಡ್ ಉಂಟು ಅಂತ ಈಗ ಗೊತ್ತಾಗ್ತದಲ್ಲ, ಇವರೇ ಸುಪ್ರೀಂ ಕೋರ್ಟಿನ ಡಿಸಿಷನ್ ಅಲ್ಲಿ ಗೊತ್ತಾಗ್ತಾ ಇಲ್ಲ SBI ಇದೆಷ್ಟು ಫ್ರಾಡ್ ಉಂಟು ಅಂತ. ನಾವು ಹೇಳ್ಬೇಕಾ? ಈಗ ಎಲ್ಲರೂ ಬಂಡವಾಳ ಹೊರಗೆ ಬರ್ತಾ ಉಂಟಲ್ಲ, ಇವ್ರದ್ದು ಇದು 2 ಸೇರಿಕೊಂಡು ಫ್ರಾಡ್ ಮಾಡಿದ್ದಾರೆ. ಅದು ಇವನಿಗೆ ಕೊಟ್ಟ ದುಡ್ಡು ಈಗ ನಾವು ಕಟ್ಟುವ ದುಡ್ಡೆಲ್ಲ ಸಂಬಳ ಅಂತ ತೋರಿಸ್ತಾ ಉಂಟು. ಯಾರಿಗೆ ಸಂಬಳ ಕೊಡುದು? ಹೌದು, ಯಾರಿಗೆ ಕೊಡುವುದು? ಇವನ ಲೋನೇ ಇಲ್ಲ. ಹೌದಾ? ಇವ್ರು ಲೋನ್ ಇದ್ದವರ ಹೆಸರಿಗೆ ಹಾಕಿದ್ರೆ ಅದಕ್ಕೊಂದು ಅರ್ಥ ಇತ್ತು, ಲೋನ್ ಇಲ್ಲದವರ ಹೆಸರಿಗೆ ಯಾಕೆ ಹಾಕ್ಬೇಕು ಇವರು? ಕರೆಕ್ಟ್ ಅದು ಹೌದು. ನಾನು ಮೇಡಮ್ ಕಾಲ್ ಮಾಡಿ ಹೇಳಿದೆ, ಮೇಡಮ್ ನೀವು ಲೋನ್ ಇರುವವರ ಹೆಸರಿಗೆ ಹಾಕಿದ್ರೆ ಒಂದು ಅರ್ಥ ಉಂಟು, ನೀವು ಯಾರ್ದೋ ಹೆಸರಿಗೆ ಹಾಕಿ ಯಾರನ್ನ ಬಲಿಪಶು ಮಾಡ್ತಾ ಇದ್ದೀರಲ್ಲ ಮೇಡಮ್, ಎಂತ ವಿಷಯ ಇದು? ತೆಗೆದು ಲೋನ್ ಇದ್ದವರ ಹೆಸರಿಗೆ ಹಾಕಿ, ನಮಗೆ ತೊಂದರೆ ಇಲ್ಲ ಹೇಳಿದೆ ನಾನು. ಅದು ಅಧ್ಯಕ್ಷ ಕಾರ್ಯದರ್ಶಿ ಚೇಂಜ್ ಮಾಡಿ ಅಂತ ಹೇಳಿದೆ. ಅಧ್ಯಕ್ಷ ಕಾರ್ಯದರ್ಶಿ ಚೇಂಜ್ ಮಾಡ್ಲಿಕ್ಕಿಲ್ಲ, ಅಧ್ಯಕ್ಷ ಕಾರ್ಯದರ್ಶಿ ಹೆಸರಿಗೆ ಹಾಕುದಲ್ಲ, ನೀವು ಲೋನ್ ಇದ್ದವರ ಹೆಸರಿಗೆ ಹಾಕಿ ಅಧ್ಯಕ್ಷ ಕಾರ್ಯದರ್ಶಿ ಹೆಸರಿಗೆ ಎಂತ ಹಾಕುದು ನೀವು ಅಂತ ಕೇಳಿದೆ ನಾನು. ಯಾರ್ಯಾರ ಹೆಸರಿಗೆ? ಎತ್ತಿಗೆ ಜ್ವರ ಬಂದ ಎಮ್ಮೆಗೆ ಬರೆ ಹಾಕಿದಂತ ನೀವು ಯಾಕೆ ಮಾಡ್ತೀರಿ ಕೇಳಿದೆ. ಅದಕ್ಕೆ ಅವಳು ಮತ್ತೆ ಮಾಡ್ತೇನೆ ಅಂತ ಇಟ್ಲು. ಅದು ಅವಳನ್ನ ನಾನು ಹೇಳುದಿಲ್ಲ ಬಿಡಿ, ಅವಳು ಮೊನ್ನೆ ಬಂದ ಇದು ಮೊದ್ಲಾಗಿರ್ಬೇಕು. ನಾನು ಅವಳ ಹತ್ರ ಮಾಡ್ಬೇಕಲ್ಲ, ನಾನು ಅವಳ ಹತ್ರ ಮಾತಾಡ್ಬೇಕು. ಈಗ ಯಾರು ಚಾಲ್ತಿಯಲ್ಲಿದ್ದಾರೆ ಅವರ ಹತ್ರನೇ ಮಾತಾಡೋಕೆ ಇನ್ನೊಬ್ಬರ ಹತ್ರ ಕೇಳಲಿಕ್ಕೆ ಆಗುದಿಲ್ಲಲ್ಲ, ಕೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅವಳೇನು ಅಧ್ಯಕ್ಷ ಕಾರ್ಯದರ್ಶಿ ಚೇಂಜ್ ಮಾಡಿ ಅಂತ. ಈಗ ಯಾರು ಕಟ್ಟುದೇ ಇಲ್ಲ ಮೇಡಮ್, ಅಧ್ಯಕ್ಷ ಕಾರ್ಯದರ್ಶಿ ಚೇಂಜ್ ಮಾಡುದು ಅಂತ ಹೇಳಿದೆ ನಾನು ಸಿಟ್ಟು ಬಂದು. ಈಗ ನನಗೀಗ ಸರಿ ನೋಡೋ ಗೊತ್ತಾದ ಇದು ಭಯಂಕರ ಭ್ರಷ್ಟಾಚಾರ ಇದು. ಹೌದು,
ಬ್ರಹ್ಮಾಂಡ ಭ್ರಷ್ಟಾಚಾರ ಇವ್ರದ್ದು. ಅದು ಕಟ್ಟದಿದ್ರೆ ಇವ್ರು ಕೇಳಲಿಕ್ಕೆ ಆಗುದಿಲ್ಲ. ಎಲ್ಲಿ ಸಹ ಇವ್ರು ಇದು ತೋರಿಸ್ತಾ ಇಲ್ಲ, ಎಂತದು ಲೋನ್ ಉಂಟು ಎಲ್ಲಿಯೂ ಇಲ್ಲ, ಸಂಬಳ ಗಿಂಬಳ ಅಂತ ತೋರಿಸ್ತಾ ಇದ್ದಾರೆ. ಇದ್ರಲ್ಲಿ ಏನಂತ ಹೇಳಿದ್ರೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ಇದು ಯಾವುದು ವಾರದ ಕಂತು ಅಂತ ಇದ್ರೆ ವಾರದ ಕಂತು ಅಂತ ಹಾಕ್ಬೇಕು, ಸಾಲ ಮರುಪಾವತಿ ತೋರ್ಬೇಕಾದ್ರೆ ಎಲ್ಲ ಒಟ್ಟು ಮಾಡಿ ಇವರು ಸ್ಯಾಲರಿ ಸಂಬಳ ಅಂತ ತೋರಿಸ್ತಾ ಇದ್ದಾರೆ. ಯಾರಿಗೆ ಸಂಬಳ ಕೊಡುದು ಯಾರಿಗೆ ಗೊತ್ತು. ಇದು ಟೋಟಲ್ ಇದು ಏನಂತ ಹೇಳಿದ್ರೆ ಫುಲ್ ಫ್ರಾಡ್. ಇದು ನನ್ನ ಲೆಕ್ಕ ಪ್ರಕಾರ ಏನಂತ ಹೇಳಿದ್ರೆ ನಮ್ಮನ್ನು ಹೆದರ್ಸ್ಲಿಕ್ಕೆ ನಮ್ಮ ಅಕೌಂಟಿಗೆ ಯಾರ್ದಾರೊಬ್ಬರ ಅಕೌಂಟಿಗೆ ಹಾಕಿದ್ರು, ಅವ್ರವ್ರ ಹೊಡೆದಾಡಿ ಸಾಯಿಲಿ ಅಂತ ನಾಳೆ ಗ್ರೂಪಿನವರು. ಸತ್ಯ ಹೌದೌದು. ನೋಡಿ ಮೂರ್ತಿ ಅವ್ರು, ನಾನು ಹೇಳ್ಬೇಕಾ, ನಿಮ್ಮನ್ನು ಇಷ್ಟ ತನಕ ಮಾಡಿದೆ ಅಂತ ಹೇಳಿ ನಮ್ಮನ್ನೆಲ್ಲ ಮಾಡಿದೆ ಅಂತ ಇಲ್ಲಿ ನಾನು ಹೇಳಿದ ನಾನು ಮಾಡಿದಂತ ಕೆಲಸದಲ್ಲಿ ನಾನೆಂತ ತಪ್ಪು ಮಾಡಿದ್ದೇನೆ ಹೇಳಿ? ಏನ್ ತಪ್ಪು ಮಾಡಿಲ್ಲ. ಹಾಗಾದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡುದು ಯಾಕೆ ಅವರು? ಅಲ್ಲ, ಕಂಪ್ಲೇಂಟ್ ಕೊಡುದು ಏನಂತ ಅವರಿಗೆ ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಆ ದಾರಿ ಹಿಡಿದಿದ್ದಾರೆ. ಅದೇ ವಿಷಯ ನೋಡಿ. ನನ್ನನ್ನು ಏನೇನೋ ಬೈತಾರೆ, ಅದು ಗೊತ್ತುಂಟಾ? ನನ್ನದು ರೆಕಾರ್ಡಿಂಗ್ ಉಂಟು, ನನ್ನನ್ನು ಯಾರೆಲ್ಲ ಏನೇನು ಬೈದಿದ್ದಾರೆ ಅಂತ ಹೇಳಿ. ಈಗ ನೋಡಿ, ಕಂಪ್ಲೇಂಟ್ ಮಾಡಿದ್ರೆ ಒಂದೇ ಕೆಲಸ ಕೇಳೋದು, ನಮ್ದು ಕಂಪ್ಲೇಂಟ್ ನಮ್ಮ ಗಲಾಟೆ ಅಲ್ಲ. ನೋಡಿ, ಇದು ಈ ತರ ಬೇಡ, ಅವ್ರು ಹಾಕಿದ್ರು ಅಂತ ಇಟ್ಕೊಳ್ಳಿ. ಲೋನ್ ಇದ್ದವ್ರ ಅಕೌಂಟಿಗೆ ಹಾಕ್ಬೇಕಿತ್ತು, ಯಾರ್ದೋ ಒಬ್ಬನ ಅಕೌಂಟಿಗೆ ಯಾಕೆ ಹಾಕಿದ್ದು? ಆಯ್ತು, ಹಾಕಿದ್ರೆ ಸಹ ಅಲ್ಲಿ ಲೋನು ಸಾಲ ಮರುಪಾವತಿ ಅಥವಾ ವಾರದ ಕಂತ ಹಾಕದೆ ಸ್ಯಾಲ್ರಿ ಅಂತ ಸಂಬಳ ಅಂತ ಹೇಳಿ 8.85% ಅದು ಇಂಟ್ರೆಸ್ಟ್. ಅದು ವಾರ ಸಂಬಳ ಅಂತ ಯಾವ್ದು ಯಾರಿಗೆ ಸಂಬಳ ಕೊಟ್ಟದ್ದು? ಇವರು ಕೊಟ್ಟದ್ದ SKDRDP ಅವರಿಗೆ, SKDRDP ಅವ್ರು ಇವ್ರಿಗೆ ಕೊಟ್ಟದ್ದು, ಯಾರಿಗೆ ಕೊಟ್ಟದ್ದು? ಇನ್ನೊಂದು ವಿಷಯ ಉಂಟು, ಅದನ್ನ ಹೇಳಿ ನಾನು ಮತ್ತೆ ಇಡ್ತೇನೆ. ಎಂತ ಅಂತ ಹೇಳಿದ್ರೆ, ಈ ಸೇವಾ ಪ್ರತಿನಿಧಿ ಅವರು ಒಳ್ಳೆಯವರೇ. ನಾನು ಅವರ ವಿಷಯದಲ್ಲಿ ನಾನು ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಸೇವಾ ಪ್ರತಿನಿಧಿ ಒಳ್ಳೆಯವರು, ಅವ್ರದ್ದೇನು ತಪ್ಪಿಲ್ಲ. ಯಾಕಂದ್ರೆ ಅವರಲ್ಲಿ ಕೆಲಸಕ್ಕೆ ಹೋಗುವವರು ಇಲ್ಲಿ ಬರ್ತಾರೆ. ಆದ್ರೆ ಅವ್ರ ಹತ್ರ ನನಗೊಂದು ಸ್ವಲ್ಪ ಇದಾಗಿದೆ, ಎಂತದ್ದು ವಾದ ವಿವಾದ ಆಗಿದೆ, ಚರ್ಚೆ ಆಗಿದೆ. ವಾದ ವಿವಾದ ಅಂತಲ್ಲ, ಏನಂತ ಹೇಳಿದ್ರೆ ಅವ್ರು ಹೇಳಿದ್ರು, ನೋಡಿ ಮೂರ್ತಿ ಅವರ ಸೌಜನ್ಯ ಹೋರಾಟಕ್ಕೆ ಲೋನಿಗೆ ಏನು ಸಂಬಂಧ ಇಲ್ಲ, ಇದಕ್ಕೆ ಯಾಕೆ ಲಿಂಕ್ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಸೌಜನ್ಯ ಹೋರಾಟಕ್ಕೆ ಹೋಗುವವರಿಗೆ ಸೌಜನ್ಯ ಹೋರಾಟಕ್ಕೂ ಲೋನಿಗೂ ಲಿಂಕ್ ಇಲ್ಲ, ಸಂಬಂಧ ಇಲ್ಲ, ನಾನು ಒಪ್ಪಿಕೊಳ್ತೇನೆ. ಆದ್ರೆ ಸಂಬಂಧ ಮಾಡಿದ್ಯಾರು? ನೀವಲ್ವಾ? ಯಾವ್ದು ನಿಮ್ಮ ಇವ್ರು ಯಾರು ಇವರ ಕಡೆಯವರೇ ಮಾಡಿದ್ದಲ್ವಾ? ಯಾಕಂತ ಹೇಳಿದ್ರೆ ಅದು ಆ ದೊಡ್ಡ ಮನುಷ್ಯರ ಕಡೆಯವರೇ ಮಾಡಿದ್ದಲ್ಲ. ಯಾಕಂದ್ರೆ ಎಲ್ಲೆಲ್ಲಿ ಸೌಜನ್ಯ ಹೋರಾಟ ನಡೀತದೆ ಅಲ್ಲೆಲ್ಲ ಇವರು ಬಸ್ ಮಾಡಿಕೊಂಡು ಬಲಾತ್ಕಾರದಲ್ಲಿ ಜನರನ್ನ ಬೈದು ಮಾಡಿ, ಕೆಲವರಿಗೆ ದುಡ್ಡು ಕೊಟ್ಟು, ಇನ್ನು ಕೆಲವರಿಗೆ ಲೋನ್ ಮಾಡಿದವರಿಗೆಲ್ಲ ಹೆದರ್ಸಿ ಮಾಡಿ ಎಲ್ಲ ಮಾಡಿ ಕರ್ಕೊಂಡೋಗಿ ಯಾಕೆ ಮಾಡಿದ್ದು ಇವರು? ಅಂದ್ರೆ ಇವ್ರು ಏನಂತ ಹೇಳಿದ್ರೆ ಇವ್ರು ಅನ್ಯಾಯ ಮಾಡ್ತಾರಂತ ಇವ್ರಿಗೆ ಮೊದ್ಲೇ ಗೊತ್ತಿತ್ತು. ಯಾವತ್ತಾದ್ರೂ ಜನರು ತಿರುಗಿ ಬಿದ್ರೆ ನಮ್ಮ ವಿರುದ್ಧ ಈ ಸಂಘದವನ್ನ ಎದುರಿಟ್ಟುಕೊಂಡು ಹೋರಾಟ ಹತ್ತಿಕ್ಕುವೆ ಅಂತ ಮಾಡಿದ್ದು. ಅದೇನಾಯ್ತು, ಉಲ್ಟಾ ಹೊಡಿತು. ಯಾರ ತಪ್ಪು? ಸೌಜನ್ಯ ಹೋರಾಟಕ್ಕೆ ಲೋನ್ ಸಂಬಂಧ ಮಾಡಿದ್ದು ಇವ್ರೆ. ಯಾರು ಸಹ ಲೋನ್ ನ ವಿಷಯಕ್ಕೆ ಹೋರಾಟಗಾರರು ಯಾರು ಬಂದಿರ್ಲಿಲ್ಲ. ನಿಮ್ದು ಪರ ಸೈಡ್ ಅಲ್ಲೇ ಇತ್ತು. ಒಳ್ಳೆ ಕೆಲಸ ಮಾಡ್ತಿದ್ರೆ ಇವರನ್ನು ಯಾರು ಇದು ಮಾಡ್ತಿರ್ಲಿಕ್ಕಿಲ್ಲ. ಆದ್ರೆ ನೋಡಿ, ಇವರು ಮಾಡಿದಂತ ತಪ್ಪಿಂದಾಗಿ ಇವರೇ ಈಗ ಹೊಂಡಕ್ಕೆ ಬಿದ್ದಿದ್ದಾರೆ. ಈಗ ನೋಡಿ ಏನಂತ ಹೇಳಿದ್ರೆ, ಇವರು ಹೋರಾಟಗಾರನ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಗಲಾಟೆ ಹೋರಾಟ ನಡೀತಾ ಇರ್ಬೇಕಾದ್ರೆ ಈ ಸಂಘದಿಂದ ಲೋನ್ ತಗೊಂಡವನ್ನ ಬಲಾತ್ಕಾರದಲ್ಲಿ ಒತ್ತಾಯ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಮಾಡಿ ಯಾಕೆ ಗಲಾಟೆ ಮಾಡಿಸ್ಬೇಕಿತ್ತು? ಇವರೇ ಎಳ್ದಾಕೊಂಡದ್ದಲ್ಲ, ಇನ್ನು ಅನುಭವಿಸ್ಲಿ ಅಂತ ಹೇಳಿದೆ ನಾನು. ಇನ್ನು ಬಿಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದೆ. ಹೌದೌದು, ಸತ್ಯ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಮಾಡಿದ ಕರ್ಮಗಳೇ ನಿಮ್ಗೆ ಸಿಗ್ತಾ ಇರೋದು. ಅವರು ಮಾಡಿದ ಕರ್ಮ ನಿಮಗೆ ಅನುಭವಿಸಿ ಸಿಗುದು ಅಂತ ಹೇಳಿದೆ ನಾನು ಸೇವಾ ಪ್ರತಿನಿಧಿ ಹತ್ರ. ಇದು ನಿಮ್ಮ ತಪ್ಪಿಲ್ಲ, ಆದ್ರೆ ನಿಮ್ಮ ಮೇಲ್ನವರು ಮಾಡಿದ ಕರ್ಮ ನಿಮಗೆ ಅನುಭವಿಸಿ ಸಿಗುದು. ಈಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾರನ್ನ ದೂಷಣೆ ಮಾಡಿ ಪ್ರಯೋಜನ ಇಲ್ಲ ಈ ವಿಷಯದಲ್ಲಿ ಅಂತ. ಹೌದೌದು, ಸತ್ಯ ಸತ್ಯ. ಸರಿ ಅಣ್ಣ, ಹಾಗಿದ್ರೆ ಬಾಯ್. ಥ್ಯಾಂಕ್ಸ್, ಒಳ್ಳೆ ಮಾಹಿತಿ ಕೊಡಿ. ದೇವರು ಒಳ್ಳೇದು ಮಾಡಲಿ. ಸರಿ, ಧನ್ಯವಾದ. ಓಕೆ, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ನೀವು ಇಷ್ಟೊತ್ತು ತಾಳ್ಮೆಯಿಂದ ಈ ಹಾಡಿಯ ಕೇಳಿಸ್ಕೊಂಡಿದ್ರಲ್ಲ, ಈಗ ಹೇಗನ್ಸುತ್ತೆ ನಿಮಗೆ? ಧರ್ಮಸ್ಥಳ ಸಂಘದವರು ಮಕ್ಮಲ್ ಟೋಪಿ ಆಗ್ತಾ ಇದ್ದಾರಾ ಇಲ್ವಾ? ಧರ್ಮಸ್ಥಳದ ಜರಸಂಧ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನಾ ಇಲ್ಲ? ಬ್ಯಾಂಕಿನ ಅಧಿಕಾರಿಗಳು ಇರ್ಬೋದು, ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳಿರ್ಬೋದು, ಯಾರೆಲ್ಲ ಇದ್ದಾರೋ ಬಿಟ್ಟರೋ ನನಗಂತೂ ಗೊತ್ತಿಲ್ಲ. ಇದರಲ್ಲಿ ಶಾಮೀಲ್ ಆಗಿರಬಹುದು ಎಂಬುದು ನಿಮಗೆ ಅನಿಸುತ್ತಾ ಇಲ್ವಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧರ್ಮಸ್ಥಳದ ಸಂಘಕ್ಕೆ ದುಡ್ಡು ಕಟ್ಟಿ, ನಾನು ಕಟ್ಟಬೇಡ ಅಂತ ಹೇಳ್ತಾ ಇಲ್ಲ, ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ಟಿ, ಆದರೆ ಲೆಕ್ಕ ಕೇಳಿ. ನಿಮ್ಮ ಉಳಿತಾಯ ಎಲ್ಲಿದೆ, ನಿಮ್ಮ ಸಾಲ ಎಲ್ಲಿದೆ, ಯಾವ ಬ್ಯಾಂಕಲ್ಲಿದೆ, ಎಷ್ಟರ ಮಟ್ಟಿಗಿದೆ, ಇದನ್ನು ತಿಳ್ಕೊಂಡು ಆಮೇಲೆ ಕಟ್ಟೋದು ಬಿಡೋದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ದಯವಿಟ್ಟು ನಿಮಗೆಲ್ಲ ಏನಿಸ್ತು ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ಜಯವಾಗಲಿ. ನಮಸ್ಕಾರ.